ಚೆನ್ನಳ್ಳಿ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಬಡ್ಜೆಟ್ನ ಮಂಡನೆ ಮಾಡ್ತಾ ಇದ್ದೇವೆ. ಇದು ಸರ್ಕಾರದ ಆದೇಶದಂತೆ ಮತ್ತು ಮಾನ್ಯ ಸಚಿವರ ಸೂಚನೆಯಂತೆ ನಾವು ಪ್ರತಿ ವರ್ಷ ಮಾರ್ಚ್ 10ನೇ ತಾರೀಕು ಒಳಗಡೆ ಬಡ್ಜೆಟ್ ಮಂಡನೆ ಮಾಡಿ ಅನುಮೋದನೆ ತಗೋಬೇಕು ಸಾಮಾನ್ಯ ಸಭೆಯಲ್ಲಿ. ಆ ಒಂದು ಉದ್ದೇಶಕ್ಕೆ ಇವತ್ತು ವಿಶೇಷ ಸಭೆ ಕರೆದಿದ್ದೇವೆ. ನಮ್ಮ ಕಾರ್ಯದರ್ಶಿಗಳು ಇವತ್ತು ಬಡ್ಜೆಟ್ನ ಮಂಡನೆ ಮಾಡಲಿದ್ದಾರೆ. ಅದಕ್ಕೂ ಮುಂಚೆ ನಾನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿ ಇಲ್ಲಿ ಬಂದ ನಂತರ ಏನೆಲ್ಲ ಅಭಿವೃದ್ಧಿ ಕಾಮಗಾರಿಗಳಾಗಿದೆ, ಯೋಜನೆಗಳಾಗಿದೆ, ಅದ್ರ ಬಗ್ಗೆ ತಮಗೆ ಮಾಹಿತಿ ಕೊಡೋದಕ್ಕೆ ನಾನು ಇವತ್ತು ತಮ್ಮನ್ನು ಕರೆದಿದ್ದೇನೆ. ಮುಖ್ಯವಾಗಿ 2022-23ನೇ ಸಾಲಿನಲ್ಲಿ ನಾವು ವರ್ಗ 1 ಮತ್ತು 15ನೇ ಹಣಕಾಸಲ್ಲಿ ಒಂದು 27 ಕಾಮಗಾರಿಗಳು ನಾವು ತೊಗೊಂಡಿದ್ದೇವೆ. 22-23 ಸಾಲಿನಲ್ಲಿ ಒಟ್ಟು 29 ಕಾಮಗಾರಿಗಳು ನಾವು ಮಾಡಿಸಿದ್ದೇವೆ. ಅದರಲ್ಲಿ 14 ಮನೆಗಳು ಬಸವ ಮತ್ತು ಇಂದಿರಾ ಆವಾಸ್ ಯೋಜನೆಯಲ್ಲಿ 14 ಮನೆಗಳು ಆಗಿದೆ. 24-25ನೇ ಸಾಲಿನಲ್ಲಿ 30 ಜನ ಫಲಾನುಭವಿಗಳನ್ನು ನಾವು ಕೈಗೊಂಡಿದ್ದೇವೆ. ಅದರಲ್ಲಿ 50 ಗುರಿ ಇದೆ, 30 ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ದೇವೆ. ಇದ್ರ ಜೊತೆಗೆ 4 ಶಾಲಾ ಶೌಚಾಲಯಗಳನ್ನು ನರೇಗಾದಲ್ಲಿ ತಗೊಂಡಿದ್ದೇವೆ. ಸ್ವಚ್ಛ ಸಂಕೀರ್ಣ ಕಾಮಗಾರಿ ಪ್ರಗತಿಯಲ್ಲಿದೆ. ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡ ಆಲ್ರೆಡಿ ಹಾಲಿ ಮುಕ್ತಾಯಗೊಂಡಿದ್ದು, ಅದರಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಒಂದು ಶುದ್ಧ ನೀರಿನ ಘಟಕದ ಕಾಮಗಾರಿ ಪ್ರಗತಿಯಲ್ಲಿದೆ ಚನ್ನನಹಳ್ಳಿಯಲ್ಲಿ. ಜೊತೆಗೆ SBM ಅಲ್ಲಿ ಮನೆಗೆ ಕಸದ ಬುಟ್ಟಿ ವಿತರಣೆ ಮಾಡಿದ್ದೇವೆ. ಶಾಲಾ ಅಂಗನವಾಡಿಗಳಿಗೆ ದುರಸ್ತಿಗಳನ್ನು ಮಾಡಿದ್ದೇವೆ. ವ್ಯವಸ್ಥಿತವಾಗಿ ಮನೆಯಿಂದ ಕಸವನ್ನು ಸಂಗ್ರಹಣೆ ಮಾಡಿ ವಿಲೇವಾರಿ ಮಾಡ್ತಾ ಇದ್ದೇವೆ. ಇದು ಈ 25% ನಾವು ಇದುವರೆಗೂ 22 ಲಕ್ಷ ರೂಪಾಯಿಗಳನ್ನು 2022ರಿಂದ ಇದುವರೆಗೂ ಒಟ್ಟು 3 ವರ್ಷದಲ್ಲಿ 22 ಲಕ್ಷ ರೂಪಾಯಿಗಳನ್ನು ನಾವು ವಿನಿಯೋಗಿಸಿದ್ದೇವೆ. ಇದರಲ್ಲಿ ಸಮುದಾಯ ಆಧಾರಿತ ಕಾಮಗಾರಿಗಳು ಮತ್ತು ವೈಯಕ್ತಿಕ ಫಲಾನುಭವಿ ಆಧಾರಿತ ಕಾಮಗಾರಿಗಳಿದೆ. 5% ಅಂದರೆ ವಿಕಲಚೇತನರ ಒಂದು ಇದರಲ್ಲಿ ನಾವು ಒಟ್ಟು 6.5 ಲಕ್ಷ ರೂಪಾಯಿಗಳನ್ನು 2022ರಿಂದ ಇದುವರೆಗೂ ನಾವು ಖರ್ಚು ಮಾಡಿದ್ದೇವೆ. ಅದರಲ್ಲಿ ಸಾಧನ ಸಲಕರಣೆಗಳು, ವೀಲ್ ಚೇರು ಮತ್ತು 4 ವೀಲರು, 60 ಜನ ಫಲಾನುಭವಿಗಳಿಗೆ 3,000 ಸಹಾಯನದಂತೆ ಚೆಕ್ ಸಹ ನಾವು ಕೊಟ್ಟಿದ್ದೇವೆ. ಅಲ್ಲಿ ನಾವು ಶಾಲೆಗಳಿಗೆ ಕ್ರೀಡೆ ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹಧನ ಮತ್ತು ಕಲಿಕಾ ಹಬ್ಬಕ್ಕೆ ಪ್ರೋತ್ಸಾಹಧನ ಕೊಟ್ಟಿದ್ದೇವೆ. ಗ್ರಾಮ ಪಂಚಾಯಿತಿಯ ಕುಡಿಯ ನೀರು, ಬೀದಿ ದೀಪ, ನೈರ್ಮಲ್ಯ ಕಾಮಗಾರಿಗಳ ಜೊತೆಗೆ ಹಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಸರ್ಕಾರದ ಕಾರ್ಯಕ್ರಮ ಪಂಚಾಯತಿಗೆ ಹೊಂದಿದಂತೆ ವಿವೇಕಾನಂದ ಸ್ವಸಹಾಯ ಸಂಘಗಳ ಗುಂಪು ರಚನೆ ಮಾಡಿ ಅವರಿಗೆ ಯುವಕ ಸಂಘಗಳನ್ನು ರಚನೆ ಮಾಡೋದಕ್ಕೆ ಒತ್ತು ನೀಡಿದ್ದೇವೆ. 75ನೇ ಸ್ವತಂತ್ರ ದಿನಾಚರಣೆಯನ್ನು ಹರ್ ಘರ್ ತಿರಂಗ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದೇವೆ. ಕೆಂಪೇಗೌಡ ಜಯಂತಿನ ಅದ್ದೂರಿಯಾಗಿ ಮಾಡಿದ್ದೇವೆ. ಸರ್ಕಾರದ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಉತ್ತಮವಾಗಿ ಚಾಲನೆ ಕೊಟ್ಟಿದ್ದೇವೆ. ಮತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವನ ದಿನವನ್ನು ಆಚರಣೆ ಮಾಡಿದ್ದೇವೆ ಮತ್ತು ಜಾಥಾ ಕಾರ್ಯಕ್ರಮ ಮಾಡಿದ್ದೇವೆ. ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕೋಟಿ ಕಂಠ ಗಾಯನ ಮಾಡಿದ್ದೇವೆ. ರಾಜ್ಯ ಮಟ್ಟದ ಗ್ರಾಮ ಪಂಚಾಯತಿ ದೂರದೃಷ್ಟಿ ಯೋಜನೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸೆಲೆಕ್ಟ್ ಆಗಿತ್ತು. ಅದರಲ್ಲಿ ನಾವು ಕೇರಳದಲ್ಲಿ ನಾವು ಆಗಿರುವಂಥ ಒಂದು ಸಮಾವೇಶದಲ್ಲಿ ನಾವು ಭಾಗವಹಿಸಿದ್ದೇವೆ. ಪಂಜಾಬಲ್ಲಿ ಆಗುವಂಥ ಸಮಾವೇಶದಲ್ಲಿ ನಾವು ಗ್ರಾಮ ಪಂಚಾಯತಿಯಿಂದ ನಮ್ಮ ಅಧ್ಯಕ್ಷರು ಭಾಗವಹಿಸಿದರು. ಮಳೆಗೆ ಮನೆ ಬಿದ್ದು ಹಾನಿಯಾಗಿರುವಂಥ ಮನೆಗಳಿಗೆ ನಾವು ಪರಿಹಾರ ಧನವನ್ನು ಕೊಟ್ಟಿದ್ದೇವೆ. ಮತ್ತು 3 ಯಶಸ್ವಿ ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡಿದ್ದೇವೆ. ಇದರಿಂದ ಸಾರ್ವಜನಿಕರಿಂದ ತುಂಬ ಒಂದು ಒಳ್ಳೆಯ ಪ್ರಶಂಸೆ ಸಹ ಸಿಕ್ಕಿದೆ. GFLF ಮಾಸಿಕ ಸಂತೆಗಳನ್ನು ನಾವು ಮಾಡಿದ್ದೇವೆ. ಎಲ್ಲ ಶಾಲೆಗಳಲ್ಲಿ ಹೈಟೆಕ್ ಮತ್ತು ಸುಸಜ್ಜಿತ ಶೌಚಾಲಯಗಳನ್ನು ಮಾಡಿದ್ದೇವೆ. ಜೊತೆಗೆ ಒಂದು ಶೌಚಾಲಯಗಳ ಸ್ವಚ್ಛತೆಗಾರರನ್ನ ನೇಮಕ ಮಾಡಿ ಅವರಿಗೆ ವ್ಯವಸ್ಥಿತವಾಗಿ ಅವನ್ನ ಕ್ಲೀನಿಂಗ್ ಮಾಡ್ತಿದ್ದೇವೆ. SBM ಅಲ್ಲಿ ಗೋಬರ್ಧನ್ ಘಟಕ ಮತ್ತು ನಿರ್ಮಾಣ ಕಾಮಗಾರಿಗಳನ್ನು ಮಾಡಿದ್ದೇವೆ. 18 ವೈಯಕ್ತಿಕ ಶೌಚಾಲಯಗಳನ್ನು ಕಾಮಗಾರಿಗಳನ್ನು ಮಾಡಿದ್ದೇವೆ. SSLC ಮತ್ತು PUCಯಲ್ಲಿ ಹೆಚ್ಚು ಅಂಕ ಪಡೆದವರಿಗೆ ಪ್ರತಿಭಾ ಪುರಸ್ಕಾರವನ್ನು ನಾವು ಕೊಟ್ಟಿದ್ದೇವೆ. ಪ್ರತಿ ಒಂದು ವರ್ಷವೂ ನಾವು ಕೊಡ್ತಾ ಬಂದಿದ್ದೇವೆ. ಸೋಲಾರ್ ಲ್ಯಾಂಟರ್ನನ್ನು ವಿತರಣೆ SC/ST ಫಲಾನುಭವಿಗಳಿಗೆ ಸೋಲಾರ್ ಲ್ಯಾಂಟರ್ಗಳನ್ನು ನಾವು ವಿತರಣೆ ಮಾಡಿದ್ದೇವೆ. ಜೊತೆಗೆ ಮಹಿಳಾ ದಿನಾಚರಣೆಗಳು, ಸ್ವಚ್ಛತಾ ಶನಿವಾರ ಮತ್ತು ಆಸ್ತಿ ಸಮೀಕ್ಷೆ ಕಾರ್ಯ, ಇದರಲ್ಲಿ 8,000 ಆಸ್ತಿಗಳನ್ನು ನಾವು ಸಮೀಕ್ಷೆ ಮಾಡಿದ್ದೇವೆ.
ಇನ್ನೇನು ಸರ್ಕಾರದ ಆದೇಶ ಬಂದರೆ ಎಲ್ಲ ಆಸ್ತಿಗಳಿಗೆ ರೆವೆನ್ಯೂ ಆಸ್ತಿಗಳಿಗೆ ನಾವು 11B ಕೊಡೋದಕ್ಕೆ ಸುಮಾರು ನಮ್ಮ ಅಂದಾಜು ಪ್ರಕಾರ ಒಂದು 2,500 3,000 ರೆವೆನ್ಯೂ ಆಸ್ತಿಗಳಿದೆ ನಮ್ಮಲ್ಲಿ. ಅದಕ್ಕೆಲ್ಲನೂ ನಾವು 11B ಕೊಡುವಂಥ ಕೆಲಸಗಳನ್ನು ಮಾಡಲಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಗ್ರಾಮ ಪಂಚಾಯತಿಲಿ ವಿಶೇಷ ಸಭೆ ಕರೆದಿದ್ದೀವಿ. ಸರ್ಕಾರದ ಆದೇಶದ ಮೇಲೆ ವಿಶೇಷ ಸಭೆ ಕರೆದಿದ್ದೀವಿ. ಇವತ್ತು ಮಾನ್ಯ ಸಚಿವರ ಆದೇಶದ ಮೇಲೆ ಬಜೆಟ್ ಮಂಡನೆ ಮಾಡಬೇಕು ಅನ್ನೋ ಆದೇಶ ಆಗಿದೆ. ನಮ್ಮ ಮಾನ್ಯ ಶಾಸಕರು ಮತ್ತು ಎಲ್ಲ ಸದಸ್ಯರದು ಒಪ್ಪಿಗೆ ಇದೆ. ಇವತ್ತು ಬಜೆಟ್ ಮಂಡನೆ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ವಿವರ ಕೊಡ್ತಾರೆ. ಈ ದಿನ ನಾವು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ವಿಶೇಷ ಸಾಮಾನ್ಯ ಸಭೆಯನ್ನು ಕರೆಯಲಾಗಿದ್ದು, ಈ ಒಂದು ಸಾಮಾನ್ಯ ಸಭೆಯ ವಿಶೇಷ ಏನಂದರೆ, ಇವತ್ತಿನ ದಿನ ನಮ್ಮ ಸಚಿವರು ಬಜೆಟ್ ಮಂಡನೆಯನ್ನು ಮಂಡಿಸಿ ಸರ್ಕಾರಕ್ಕೆ ನಾವು ಕಳಿಸ್ಬೇಕಾಗಿರೋದ್ರಿಂದ ಈ ಒಂದು ಬಜೆಟ್ ಮಂಡನೆಯನ್ನು ಈ ದಿನ ನಮ್ಮ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಮಂಡಿಸಲಿದ್ದೇವೆ. ಈ ಒಂದು ವಿಶೇಷ ಸಾಮಾನ್ಯದಲ್ಲಿ ಮಂಡಿಸಿ ಬಜೆಟನ್ನು ನಾವು ಅನುಮೋದನೆಗಾಗಿ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇಲ್ಲಿವರೆಗೂ ಬಂದಿದ್ದೀವಿ. ಅಭಿವೃದ್ಧಿ ಕೆಲಸಗಳಲ್ಲಿ ಮೊದಲನೇದಾಗಿ ನಾವು ಗ್ರಾಮ ಪಂಚಾಯಿತಿ ಕಟ್ಟಡ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹೊಸದಾಗಿ ಕಟ್ಟಿ ಈ ಒಂದು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ. ಮೊದಲಿಗೆ ನಾವು ಗ್ರಾಮ ಪಂಚಾಯಿತಿ ಬಾಡಿಗೆ ಕಟ್ಟಡದಲ್ಲಿ ನಾವು ಕಾರ್ಯನಿರ್ವಹಣೆ ಮಾಡ್ತಿದ್ದು, ಈಗ ನಾವು ನೂತನವಾಗಿ ಗ್ರಾಮ ಪಂಚಾಯಿತಿ ಕಟ್ಟಡ ಕಟ್ಟಿ ನಿರ್ಮಾಣ ಮಾಡಿ ನಾವು ಆ ಕಚೇರಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಕಸ ವಿಲೇವಾರಿ ಮಾಡೋದಕ್ಕೆ ಒತ್ತು ಕೊಟ್ಟು ಕಸ ವಿಲೇವಾರಿ ಘಟಕ ನಾವು ಕೂಡ ನಿರ್ಮಾಣ ಮಾಡಿ ನಾವು ಪ್ರತಿ ಮನೆಯಿಂದ ನಾವು ಕಸದ ಬುಟ್ಟಿ ವಿತರಣೆ ಮಾಡಿ ಪ್ರತಿ ಮನೆಯಿಂದನೂ ಕೂಡ ಕಸನ ಕಲೆಕ್ಟ್ ಮಾಡಿ ನಾವು ನಿರ್ವಹಣೆಯನ್ನು ಮಾಡಿ ಕಸನ ವಿಲೇವಾರಿನ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ, ನಿರ್ವಹಣೆ ಮಾಡಿಕೊಂಡು. ಸೊ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಕುಡಿಯೋ ನೀರು ಆಗ್ಬೋದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಹಾಗೂ ಬೀದಿ ದೀಪ ನಿರ್ವಹಣೆ ಆಗಿರ್ಬೋದು, ಮತ್ತು ಇನ್ನಿತರ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ.